ಭುವನ್ ಸರ್, ನೀವು ಹೇಳಿದ ಕೆಲಸ ಆಯಿತು. ಸುರೇಶನ ಶಿಫ್ಟ್ ಮಾಡ್ತೀನಿ. ಓಕೆ, ಬೇಡ ಸರ್, ಕ್ಯಾಶ್ ಸೇಫ್. ಓಕೆ, ಥ್ಯಾಂಕ್ ಯು ಸರ್. ಅಜ್ಜಿ, ಖುಷಿ ಆಯ್ತಾ? ಖಂಡಿತ ಭುವನ್, ಖಂಡಿತ. ಆದ್ರೆ ಬರೀ ಖುಷಿ ಪಟ್ಕೊಂಡ್ರೆ ಆಗತ್ತೇನೋ? ಎಷ್ಟೆಲ್ಲ ಕೆಲಸ ಇದೆ. ಮದುವೆ ಅಂದ್ರೆ ತಮಾಷೆನಾ? ಶ್ರದ್ಧಾಗ್ ಬಟ್ಟೆ ತರಬೇಕು, ಒಡವೆ ತರಬೇಕು, ಓಡಾಡ್ಬೇಕು. ಅಬ್ಬಬ್ಬಬ್ಬಾ, ಎಷ್ಟೆಲ್ಲ ಕೆಲಸ ಇದೆಯಲ್ಲೋ. ಅಜ್ಜಿ, ಏನ್ ಅಜ್ಜಿ ನೀನು? ನನಗೆ ಕಣ್ ಕಾಣಿಸ್ದೇ ಇರ್ಬೋದು, ಆದ್ರೆ ಕೆಲಸ ಮಾಡಿಸೋ ಕೆಪಾಸಿಟಿ ಉಳ್ಕೊಂಡಿದೆ. ನೋಡು, ಅದೇನೇನು ಸೀರೆ ಬಟ್ಟೆಗಳು ಬೇಕೋ ಅದನ್ನೆಲ್ಲ ಮನೆಗೆ ತರಿಸ್ತೀನಿ ನಾನು. ನೀನೇ ನೋಡಿ ಸೆಲೆಕ್ಟ್ ಮಾಡು. ಬೇಕಾದ್ರೆ ಶ್ರದ್ಧಾನ ಮನೆಗೆ ಬರಕ್ಕೆ ಹೇಳ್ತೀನಿ ನಾನು. ಏನೋ ಇದು, ಇವತ್ತು ತಾನೇ ಬಂದು ಹೋಗಿದ್ದಾರೆ, ಮತ್ತೆ ಕರ್ಸೋದು ಅಂದ್ರೆ? ಅಜ್ಜಿ, ನಿನಗೆ ಓಡಾಡಕ್ಕಾಗಲ್ಲ. ಇನ್ನು ನನ್ನ ಕತೆ ನಿನಗೆ ಗೊತ್ತಿದೆ. ಸೊ ಡೋಂಟ್ ವರಿ. ಶ್ರದ್ಧಾ ಈ ಸಣ್ಣ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ, ಬರ್ತಾಳೆ. ಸರಿನಪ್ಪ, ನೀನು ಅವಳ ಮದುವೆ ಆಗೋ ಗಂಡು, ಅವಳ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ಸರಿ, ನಾನು ಇನ್ನು ಬರ್ತೀನಿ. ಮಲ್ಕೋತೀಯಾ? ಹಾಂ, ಇಲ್ಲ, ನಾನು ಆಮೇಲೆ ಮಲ್ಕೋತೇನೆ. ಸರಿ ಸರಿ, ಬರ್ಲಾ? ಅಗತ್ಯಕ್ಕಿಂತ ಜಾಸ್ತಿನೇ ಗೊತ್ತಿದೆ ಅಜ್ಜಿ, ಜಾಸ್ತಿನೇ ಗೊತ್ತಿದೆ. ನಾನು ಕರೆದ್ರೆ ಮನೆಗೇನು, ಮಸಣಕ್ಕೂ ಬರೋಕ್ಕೆ ರೆಡಿ ಇದ್ದಾಳೆ ಅವಳು. ಒಳ್ಳೆ ಕೆಲಸ ಮಾಡಿದೆ ಭುವನ್. ಶಾಪ್ಗೆ ಹೋಗೋಕ್ಕಿಂತ ಇದೇ ಬೆಸ್ಟ್. ಏನಪ್ಪ, ಎಲ್ಲ ರೆಡಿನಾ? ಅಜ್ಜಿ, ಸಮಾಧಾನ, ಯಾಕೆ ಗಡಿಬಿಡಿ ಮಾಡ್ತೀಯಾ? ಅವ್ರಿನ್ನೂ ಬಂದಿಲ್ಲ, ರಿಲ್ಯಾಕ್ಸ್. ಭುವನ್, ಇವತ್ತಿಂದ ನಿನ್ನ ಮದುವೆ ಮುಗಿಯೋವರೆಗೂ ಈ ಗಡಿಬಿಡಿ ಇದ್ದಿದ್ದೆ. ಈ ಸಂಭ್ರಮಕ್ಕೆ ಅಲ್ವೇನೋ ನಾನು ಇಷ್ಟು ದಿವಸ ಕಾದಿದ್ದು. ಸರಿ ಡಾರ್ಲಿಂಗ್, ನಿನ್ನ ಸಂಭ್ರಮಕ್ಕೆ ನಾನು ಅಡ್ಡಿ ಬರಲ್ಲ. ನನ್ನ ಸಂಭ್ರಮಕ್ಕೆ ನೀನು ಅಡ್ಡಿ ಆಗದೆ ಇದ್ರೆ ಆಯ್ತು. ಇನ್ನೇನು ಶುರು ಆಗುತ್ತೆ, ಸ್ವಲ್ಪ ದಿನ ಅಷ್ಟೇ. ಆ ಸೀರೆ ತೋರಿಸಿ. ಎಷ್ಟು ಒಳ್ಳೊಳ್ಳೆ ಸೀರೆಗಳು, ಯಾವ್ದಾವ್ ತಂದಿದ್ದೀರಿ? ನೋಡಿ ನೋಡಿ. ಚಂಚಲ, ಶ್ರದ್ಧಾಗೆ ಮದ್ವೆಗೆ ಸೀರೆ ತೆಗಿಬೇಕಲ್ಲ, ಅದಕ್ಕೆ ಭುವನ್ ಇವ್ನ ಮನೆಗೆ ಕರ್ಸದ. ಅವಳಿಗೋಸ್ಕರನಾ ಇದೆಲ್ಲ ಸ್ಪೆಷಲ್ ಸೆಟಪ್? ಮದ್ವೆಗೆ ಮುಂಚೆನೆ ಮನೇಲೆ ಕೂತಲ್ಲೇ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊತಿದ್ದಾಳೆ. ಇನ್ನು ಮದುವೆ ಆದ್ಮೇಲೆ ಏನಿದೆಯೋ ಕತೆ. ಇರ್ಲಿ, ಶ್ರದ್ಧಾನ್ ಜೊತೆ ನಮ್ ಭುವನ್ ಮದ್ವೆ ಫಿಕ್ಸ್ ಆದ್ಮೇಲೆ ಭುವನ್ ಹೇಗ್ ನಳ್ನಳಿಸ್ತಾ ಇದ್ದಾನೆ ನೋಡಿ, ಅಲ್ವೇನೋ? ಏನೋ ನೀವೇ ಹೇಳ್ಬೇಕು. ಕಳ್ಳ. ಓ ಜಾನ್ಕಮ್ಮರೆ, ನಮಸ್ತೆ. ಬನ್ನಿ ಬನ್ನಿ, ಬಾ ಶ್ರದ್ಧಾ. ಚೆನ್ನಾಗಿದ್ಯಾ? ಅವಳಿಗೇನು, ಚೆನ್ನಾಗೇ ಇರ್ತಾಳೆ ಅಲ್ವೇ ನಮ್ಮ ಶ್ರದ್ಧಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬಾಮ್ಮ, ಬಾ ಕೂತ್ಕೊ ಬಾ. ಮತ್ತೆ ಮತ್ತೆ ನಿಮ್ಮನ್ನ ನಮ್ಮನೆ ಕರ್ಸ್ಕೊಳ್ಳೋ ಹಾಗಾಯ್ತು. ಅಯ್ಯೋ, ಇದೆಲ್ಲ ಯಾಕೆ ಬೇಕಾಗಿತ್ತಮ್ಮ? ಸುಮ್ಮನೆ ಸಿಂಪಲ್ ಆಗಿ ಒಂದು ಮದುವೆ ಮಾಡ್ಬೋದಿತ್ತು. ಅತ್ತೆ, ಓಹ್, ಇನ್ಮೇಲೆ ನಿಮ್ಮನ್ನ ಅತ್ತೆ ಅಂತ ಕರಿಬೋದಲ್ವಾ? ಮದುವೆ ಸಿಂಪಲ್ ಆಗಿ ಆಗುತ್ತೆ. ನಿಮ್ಮ ಕಲ್ಯಾಣ ಮಂಟಪದಲ್ಲೇ ಸರಳವಾಗಿ ಆಗುತ್ತೆ.